ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದ ಜೊತೆಗಿನ ಸಂಘರ್ಷದ ನಂತರ ಬಾಂಗ್ಲಾದೇಶದ ವಿಷಯದಲ್ಲಿ ಕೂಡ ಸಾಕಷ್ಟು ಕಠಿಣ ಕ್ರಮಗಳಿಗೆ ಭಾರತ ಮುಂದಾಗ್ತಾ ಇದೆ. ನಾವು ಹೆಂಗೂ 3 ಫ್ರಂಟ್ ವಾರ್ ಅನ್ನ ಮಾಡಲೇಬೇಕಾಗುತ್ತೆ, ಅದನ್ನು ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ದೇಶದ ಒಳಗಿರೋ ಹಾಫ್ ಫ್ರಂಟ್ ಇದೆಯಲ್ಲ, ಅದರ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳೋ ಕಡೆಗೆ ಭಾರತ ಈಗ ಹೆಚ್ಚು ಗಮನ ಹರಿಸ್ತಾ ಇದೆ. ಅದರ ಭಾಗವಾಗಿ ಬಾಂಗ್ಲಾ ಅಕ್ರಮ ವಲಸಿಗರನ್ನ ದೇಶದಿಂದ ಹೊರ ಹಾಕೋದಿಕ್ಕೆ ಬೇಕಾದ ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಳ್ಳೋದಕ್ಕೆ ಹೋಗ್ತಾ ಇದೆ ಮತ್ತು ದೇಶದ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರ ಆಡಳಿತ ಪ್ರದೇಶಗಳ ಆಡಳಿತಗಳಿಗೆ ಬಾಂಗ್ಲಾದೇಶಿ ರೋಹಿಂಗ್ಯಾ ಅಕ್ರಮ ವಲಸಿಗರನ್ನ ಗುರುತಿಸೋದಕ್ಕೆ 30 ದಿನಗಳ ಕಾಲಾವಕಾಶವನ್ನು ನಿಗದಿಪಡಿಸಿ ಕೇಂದ್ರ ಗೃಹ ಇಲಾಖೆ ಆದೇಶವನ್ನು ಹೊರಡಿಸಿದೆ. ಇದೇ ಸಂದರ್ಭದಲ್ಲಿ ಬಾಂಗ್ಲಾಗೆ ಮತ್ತೊಂದು ಅಂತಾರಾಷ್ಟ್ರೀಯ ಅವಮಾನ ಕೂಡ ಆಗಿದೆ. ಬಾಂಗ್ಲಾದ ನೋಬೆಲ್ ಜೊತೆ ಮಾತುಕತೆಗೆ ಆತನನ್ನು ಭೇಟಿ ಮಾಡೋದಕ್ಕೆ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ನಿರಾಕರಿಸಿದ್ದಾರೆ. ಹಾಗಾದರೆ ಭಾರತದ ಈ 30 ದಿನಗಳ ಕಾಲಾವಕಾಶ ಏನು? ಇದರಿಂದ ಏನಾಗತ್ತೆ? ಬನ್ನಿ ನೋಡೋಣ. ನಿಮ್ಮಲ್ಲಿ ಕೂಡ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಈಗಾಗಲೇ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿರ್ತೀರಿ. ಆದ್ರೆ ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು, ಮಾನಿಟೈಸ್ ಮಾಡ್ಕೊಳ್ಳೋದು ಹೇಗೆ, ಅದರಿಂದ ಹಣ ಗಳಿಸೋದು ಹೇಗೆ ಅನ್ನೋ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಕುತೂಹಲ ಮತ್ತು ಗೊಂದಲಗಳು ಕೂಡ ಇರುತ್ತವೆ. ಹೀಗಾಗಿ ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿರ್ತೀರಿ ಮತ್ತು ಯಾರು ಈಗಾಗಲೇ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿ ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಗೊಂದಲಕ್ಕೆ ಬಿದ್ದಿರ್ತೀರಿ. ನಿಮ್ಮ ಗೊಂದಲಗಳನ್ನ ಬಗೆಹರಿಸುವ ನಿಟ್ಟಲ್ಲಿ ನಿಮಗೊಂದಷ್ಟು ತರಬೇತಿಯನ್ನು ಕೊಡೋದಕ್ಕೆ ಇದೇ ತಿಂಗಳ 23, 24, 25 ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ ನಮ್ಮಲ್ಲೊಂದು ಯೂಟ್ಯೂಬ್ ಕ್ಲಾಸ್ ನಡೆಯುತ್ತೆ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್ ಹಾಗೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ನಿಮಗೆ ಈ ಬಗ್ಗೆ ಆಸಕ್ತಿ ಇದ್ರೆ 9972373949 9972379459ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಗೆಳೆಯರೆ, ಭಾರತದಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಕಡಿಮೆ ಏನಿಲ್ಲ. ನಮ್ಮಲ್ಲಿ ಬಾಂಗ್ಲಾದೇಶದಿಂದ ಬಂದವರು, ಮ್ಯಾನ್ಮಾರ್ನಿಂದ ಅಕ್ರಮವಾಗಿ ಗಡಿ ದಾಟಿ ಬಂದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ನಾವು ಅಂದ್ಕೋತಾ ಇದ್ದೀವಿ. ಆದರೆ ಮೊನ್ನೆ ಪಾಕಿಸ್ತಾನಿಗಳನ್ನ ದೇಶದಿಂದ ಹೊರಹಾಕೋ ಕೆಲಸ ನಡೀತಲ್ಲ, ಆಗ ಸಾಕಷ್ಟು ಬೆಚ್ಚಿ ಬೀಳಿಸುವ ಅಂಶಗಳು ಕೂಡ ಹೊರಗೆ ಬಂದು ಒಂದಷ್ಟು ಜನ ಪಾಕಿಸ್ತಾನಿ ಪ್ರಜೆಗಳು ಈ ದೇಶಕ್ಕೆ ಬಂದು ದಶಕಗಳೇ ಕಳೆದು ಹೋಗಿವೆ. ವೀಸಾ ತಗೊಂಡು ಇಲ್ಲಿಗೆ ಬಂದವರು ಇಲ್ಲಿಂದ ವಾಪಸ್ಸೇ ಹೋಗಿಲ್ಲ. ಇನ್ನು ಕೆಲವರು ಇಲ್ಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ, ಆಧಾರ್ ಕಾರ್ಡುಗಳಿವೆ, ಭಾರತದ ಚುನಾವಣೆಗಳಲ್ಲಿ ನಾವು ವೋಟ್ ಕೂಡ ಹಾಕಿದ್ದೀವಿ ಅಂತ ಕೆಲವರು ಹೇಳ್ಕೊಂಡಿದ್ದಾರೆ. ಅಂದ್ರೆ ನಮ್ಮಲ್ಲಿನ ವ್ಯವಸ್ಥೆ ಇನ್ನು ಹೇಗಿದೆ ಯೋಚನೆ ಮಾಡಿ ನೋಡಿ. ವಿದೇಶದಿಂದ ಯಾವನೋ ಒಬ್ಬ ವೀಸಾ ತಗೊಂಡು ಬರ್ತಾನೆ ಅಂದ್ರೆ ಅವನ ವಿವರಗಳು ನಮ್ಮ ವಿದೇಶಾಂಗ ಇಲಾಖೆಯಲ್ಲಿ ಇರಬೇಕು. ಹಾಗೆ ಬಂದ ವಿದೇಶೀಯರಿಗೂ ಈ ದೇಶದಲ್ಲಿ ಆಧಾರ್ ಕಾರ್ಡುಗಳು, ವೋಟರ್ ಐಡಿಗಳು ಸಿಗ್ತಾ ಹೋದ್ರೆ ಅವ್ರು ಈ ದೇಶದ ನಾಗರಿಕರಾದ ಹಾಗೆ ಅಲ್ವಾ? ಅವನು ಒಂದು ಭಾರತದ ಪಾಸ್ಪೋರ್ಟ್ ಅನ್ನು ಇಟ್ಕೊಂಡು ಬಿಟ್ರೆ ಡ್ಯುಯಲ್ ಸಿಟಿಸನ್ಶಿಪ್, ಭಾರತದ ಪ್ರಜೆನೂ ಹೌದು, ಪಾಕಿಸ್ತಾನದ ಪ್ರಜೆನೂ ಹೌದು. ನಮ್ಮಲ್ಲಿ ಈ ದ್ವಿಪೌರತ್ವಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತೀವಿ. ಆದ್ರೆ ಯಾರ್ಯಾರು ಯಾವ್ಯಾವ ದೇಶದ ಪೌರರು ನಮ್ಮಲ್ಲಿದ್ದಾರೆ ಅನ್ನೋದನ್ನ ಗುರುತಿಸುವ ಕೆಲಸನೇ ಮಾಡದೇ ಇದ್ರೆ ಹೇಗೆ? ಇನ್ನು ಇಲ್ಲಿ ವೀಸಾ, ಪಾಸ್ಪೋರ್ಟ್ ಇಟ್ಕೊಂಡು ಪಾಕಿಸ್ತಾನದಿಂದ ಬಂದವರೇ ಇಲ್ಲಿ ವೋಟರ್ ಐಡಿಗಳನ್ನ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಅಕ್ರಮವಾಗಿ ನುಸುಳಿ ಬಂದವರು ಏನೆಲ್ಲ ಮಾಡಿಸ್ಕೊಂಡಿರೋದಿಲ್ಲ. ಅದರಲ್ಲಿ ಎಷ್ಟು ಜನಕ್ಕೆ ಆಶ್ರಯ ಮನೆಗಳು ಸಿಕ್ಕಿವೆಯೋ ಯಾರಿಗ್ ಗೊತ್ತು? ಗೆಳೆಯರೆ, ಈಗ ಇಂಥ ಅಕ್ರಮಗಳು ಮುಂದುವರಿಬಾರದು. ಯಾರೆಲ್ಲ ಅಕ್ರಮ ವಲಸಿಗರಿದ್ದಾರೆ ಅವರನ್ನ ಹುಡುಕಿ ಹೊರದಬ್ಬೋ ಕೆಲಸ ನಡೀಬೇಕು ಅಂತ ಕೇಂದ್ರ ಗೃಹ ಇಲಾಖೆ ಆದೇಶವನ್ನು ಕೊಟ್ಟಿದೆ. ಅದಕ್ಕಾಗಿ ರಾಜ್ಯ ಸರ್ಕಾರಗಳಿಗೆ ಮತ್ತು ಕೇಂದ್ರ ಆಡಳಿತ ಪ್ರದೇಶಗಳಿಗೆ ಒಂದು ಕಾಲಾವಧಿಯನ್ನು ಕೂಡ ನಿಗದಿಪಡಿಸಲಾಗಿದೆ. ಅಂದ್ರೆ ಇಲ್ಲಿ ಯಾರಾದರೂ ಅನುಮಾನಾಸ್ಪದವಾಗಿ ಕಂಡು ಬಂದ್ರೆ, ಭಾರತದ ನಾಗರಿಕರಲ್ಲ ಅವರು ಅನಿಸಿದ್ರೆ ಅವರನ್ನು ವಶಕ್ಕೆ ತಗೋಬೇಕು, ಅವರ ದಾಖಲೆ ಪತ್ರಗಳನ್ನು ಪರಿಶೀಲಿಸಬೇಕು. ಹಾಗೆ ದಾಖಲೆ ಪರಿಶೀಲನೆಯ ಕೆಲಸ 30 ದಿನಗಳ ಒಳಗೆ ನಡೆದು ಅವರು ಯಾರು ಅನ್ನೋದನ್ನ ಪತ್ತೆ ಮಾಡಿ, ವಿದೇಶಿ ಪ್ರಜೆ ಆದರೆ ಅದನ್ನು ಘೋಷಣೆ ಮಾಡಿ ದೇಶದಿಂದ ಹೊರ ಹಾಕೋದಿಕ್ಕೆ ವ್ಯವಸ್ಥೆಗಳನ್ನು ಮಾಡಬೇಕು. ಇಲ್ಲಿ ವಿದೇಶಿಯರನ್ನ ಗುರುತಿಸೋದು, ಅವರನ್ನು ಬಂಧಿಸಿ ಅವರನ್ನು ವಶಕ್ಕೆ ತಗೊಂಡು ಡಿಟೆನ್ಷನ್ ಸೆಂಟರ್ಗಳಲ್ಲಿಡೋದು, ಇಂಥ ಕೆಲಸಗಳು ಆಗಾಗ ಆಗ್ತಾ ಇದ್ರೂ ಕೂಡ ಅದಕ್ಕೊಂದು ನಿಗದಿತ ಕಾಲಮಿತಿ ಅನ್ನೋದಿರಲಿಲ್ಲ. ಇಲ್ಲಿ ಆಗ್ತಾ ಇದ್ದ ದೊಡ್ಡ ಸಮಸ್ಯೆ ಏನು ಅಂದರೆ, ಈಗ ಬೆಂಗಳೂರಲ್ಲಿ ಯಾವನೋ ಒಬ್ಬ ಬಾಂಗ್ಲಾದೇಶಿ ಅಥವಾ ರೋಹಿಂಗ್ಯಾ ಇರಬೇಕು ಅನ್ನೋ ಅನುಮಾನ ಬಂತು ಅಂತ ಇಟ್ಕೊಳ್ಳಿ, ಅವನನ್ನು ವಿಚಾರಣೆಗೆ ಒಳಪಡಿಸ್ತಾರಾ? ಆ ಸಂದರ್ಭದಲ್ಲಿ ಅವನು ಪಶ್ಚಿಮ ಬಂಗಾಳದಿಂದ, ಅಸ್ಸಾಂನಿಂದ ಅಥವಾ ಇನ್ಯಾವುದೋ ರಾಜ್ಯದಿಂದ ಬಂದಿದ್ದೀನಿ ಅಂತ ಹೇಳ್ಕೊತಾನೆ. ಬಾಂಗ್ಲಾದಿಂದ ಭಾರತಕ್ಕೆ ನುಸುಳುವಾಗ ಅವರಿಗಂಥ ಟ್ರೈನಿಂಗನ್ನು ಕೊಟ್ಟೆ ಕಳುಹಿಸಿರ್ತಾರೆ. ಅವನಿಗೆ ಬಿಹಾರದ ಪಾಟ್ನಾ ಹತ್ತಿರದ ಯಾವುದೋ ಒಂದು ಹೆಸರು ಹೇಳ್ದ ಅಂತ ಇಟ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಆ ಊರಿನ ಬಗ್ಗೆ ಇಲ್ಲಿನ ಅಧಿಕಾರಿಗಳಿಗೆ ಪಾಪ ಏನು ಗೊತ್ತಿರುತ್ತೆ. ಹೀಗಾಗಿ ಇವರೇನು ಮಾಡ್ತಾರೆ ಅಂದರೆ, ಅವನ ದಾಖಲೆಗಳನ್ನು ತಗೊಂಡು ಅದನ್ನು ಕ್ರಾಸ್ ಚೆಕ್ ಮಾಡೋದಕ್ಕೆ ಬಿಹಾರಕ್ಕೆ ಅವನು ಹೇಳಿದ ಊರಿಗೆ ಕಳುಹಿಸ್ಕೊಡ್ತಾರೆ.
ಸಾಮಾನ್ಯವಾಗಿ ಯಾವುದೋ ಕೊಲೆ ಕೇಸೋ ಕಳ್ಳತನದ ಕೇಸೋ ಆದರೆ ನಮ್ಮ ಪೊಲೀಸರೇ ಹೊರ ರಾಜ್ಯದ ಆರೋಪಿಗಳು ಹೇಳಿದ ಊರುಗಳಿಗೆ ಹೋಗ್ಬಿಡ್ತಾರೆ. ಆದರೆ ಈ ಅಕ್ರಮ ವಲಸಿಗರ ವಿಷಯದಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ಅವರು ತಗೊಳ್ಳೋದಿಲ್ಲ. ಯಾಕೆಂದ್ರೆ ಅಕ್ರಮ ವಲಸೆ ಅನ್ನೋದು ಕೊಲೆ ಕಳ್ಳತನಕ್ಕಿಂತ ಅಪಾಯಕಾರಿ ಅನ್ನೋದು ನಮ್ಮ ಪೊಲೀಸರಿಗೂ ಗೊತ್ತಿಲ್ಲ. ಸೊ ಅವರು ಪೋಸ್ಟಲ್ಲಿ ಮಾಹಿತಿ ಕೇಳಿ ಅಲ್ಲಿನ ಪೊಲೀಸ್ ಠಾಣೆಗೆ ಕಳುಹಿಸ್ಕೊಡ್ತಾರೆ. ಅಲ್ಲಿರೋನು ಇವನಿಗಿಂತ ಬುದ್ಧಿವಂತ, ಅವನು ಅದನ್ನು ಟೇಬಲ್ ಮೇಲೆ ಇಟ್ಕೊಂಡು ಸುಮ್ಮನಾಗ್ತಾನೆ. ಅಲ್ಲಿಂದ ಮಾಹಿತಿ ಬರಲಿಲ್ಲ, ಇವನು ಯಾರು ಅನ್ನೋದು ಗೊತ್ತಾಗಲಿಲ್ಲ, ಇವನು ಇಲ್ಲೇ ಉಳ್ಕಂಡ, ಪೊಲೀಸರು ಸುಮ್ಮನಾದರು. ಅಷ್ಟರಲ್ಲಿ ಈ ಅಕ್ರಮ ವಲಸಿಗ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿರ್ತಾನೆ. ಇದು ನಮ್ಮಲ್ಲಿ ಸಾಮಾನ್ಯವಾಗಿ ನಡೀತಾ ಇರೋದು. ಹೀಗಾಗ್ತಾ ಹೋದರೆ ಅಕ್ರಮ ವಲಸಿಗರನ್ನು ಹೊರದಬೋದಿರಲಿ, ಅವ್ರು ಎಷ್ಟು ಜನ ಇಲ್ಲಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗೋದಿಲ್ಲ. ಸೊ ಈ ಪತ್ತೆ ಹಚ್ಚೋ ಕಾರ್ಯಕ್ಕೆ ವೇಗ ಕೊಡಬೇಕು ಅಂತ ಕೇಂದ್ರ ಗೃಹ ಇಲಾಖೆ ನಿರ್ಧಾರವನ್ನು ಮಾಡಿದೆ. ಅದಕ್ಕೆ 30 ದಿನಗಳ ಕಾಲಾವಧಿಯನ್ನು ನಿಗದಿಪಡಿಸಲಾಗಿದೆ. ಅಷ್ಟೇ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ತುರ್ತಾಗಿ ಡಿಟೆನ್ಷನ್ ಸೆಂಟರ್ಗಳನ್ನು ತೆಗಿಬೇಕು. ಯಾರ ಬಗ್ಗೆ ಸಂಶಯ ಬರುತ್ತೋ ಅವರನ್ನು ಕರ್ಕೊಂಡು ಹೋಗಿ ಆ ಡಿಟೆನ್ಷನ್ ಸೆಂಟ್ರಲ್ಲಿ ಇಡಬೇಕು. 1 ತಿಂಗಳ ಒಳಗೆ ಅವರ ವಿಳಾಸ ದಾಖಲೆಗಳು ಎಲ್ಲವನ್ನ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಅವರು ಅಕ್ರಮ ವಲಸಿಗರು ಅಂತ ಗೊತ್ತಾದರೆ ಅದನ್ನು ಘೋಷಣೆ ಮಾಡಬೇಕು ಮತ್ತು ಅವರನ್ನು ಗಡೀಪಾರು ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ಇವರನ್ನು ಪತ್ತೆ ಮಾಡೋದು ಹೇಗೆ? ಇದಕ್ಕಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ನಿಗಾವಣೆಯಲ್ಲಿ ಒಂದು ಪೊಲೀಸ್ ಟಾಸ್ಕ್ ಫೋರ್ಸ್ನ ರಚನೆ ಆಗಬೇಕು. ಅವರು ಅಕ್ರಮ ವಲಸಿಗರನ್ನು ಹುಡುಕುವ, ಅವರ ದಾಖಲೆ ಪತ್ರಗಳನ್ನು ಪರಿಶೀಲಿಸುವ ಮತ್ತು ಬೇರೆ ಜಿಲ್ಲೆ ಅಥವಾ ರಾಜ್ಯದಿಂದ ಬರುವ ಪರಿಶೀಲನಾ ಬೇಡಿಕೆಗಳನ್ನು ಗಮನಿಸ್ತಾ ಅವರಿಗೂ ಮಾಹಿತಿಯನ್ನು ಕೊಡ್ತಾ ಅಕ್ರಮ ವಲಸಿಗರನ್ನು ವಶಕ್ಕೆ ಪಡೆದು ಅವರನ್ನು ಹೊರಹಾಕೋದಕ್ಕೆ ಏನೆಲ್ಲ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕೋ ಅದೆಲ್ಲವನ್ನು ಈ ಟಾಸ್ಕ್ ಫೋರ್ಸ್ ಮಾಡ್ತಾ ಹೋಗಬೇಕು. ಈ ಪ್ರೋಸೆಸ್ ಇದೆಯಲ್ಲ, ಇದು 30 ದಿನಕ್ಕಿಂತ ಹೆಚ್ಚು ಸಮಯವನ್ನು ತಗೋಬಾರ್ದು. ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಹೀಗೆ ಅಕ್ರಮ ವಲಸಿಗರನ್ನು ಗುರುತಿಸ್ತಾರೋ ಅದರ ಮಾಹಿತಿಯನ್ನು ಪ್ರತಿ 15 ದಿನಗಳಿಗೊಮ್ಮೆ ಕೇಂದ್ರ ಗೃಹ ಇಲಾಖೆಗೆ ಕಳುಹಿಸಿಕೊಡಬೇಕು. ಯಾರನ್ನ ಮತ್ತು ಎಷ್ಟು ಮಂದಿಯನ್ನು ಅಕ್ರಮ ವಲಸಿಗರು ಅನ್ನೋ ಸಂಶಯದ ಮೇಲೆ ವಶಕ್ಕೆ ಪಡೆಯಲಾಗಿದೆ, ಅವರ ದಾಖಲೆಗಳ ಪರಿಶೀಲನೆ ಎಷ್ಟಾಗಿದೆ, ಎಷ್ಟು ಮಂದಿ ಘೋಷಿತ ಅಕ್ರಮ ವಲಸಿಗರು, ಈ ಮಾಹಿತಿಯನ್ನು ಕೇಂದ್ರ ಗೃಹ ಇಲಾಖೆಯ ಜೊತೆ ಪ್ರತಿ 15 ದಿನಕ್ಕೊಮ್ಮೆ ಹಂಚ್ಕೋಬೇಕು. ಇನ್ನು ಡಿಪೋರ್ಟೇಷನ್ಗಾಗಿ ಒಂದು ಪೋರ್ಟಲ್ ಸಿದ್ಧ ಆಗ್ತಾ ಇದೆ. ಅದರಲ್ಲಿ ಯಾರನ್ನ ದೇಶದಿಂದ ಹೊರದಬ್ತಾರೆ ಅವರ ವಿವರಗಳನ್ನು ದಾಖಲು ಮಾಡಬೇಕು ಮತ್ತು ಆ ಮಾಹಿತಿ ಎಲೆಕ್ಷನ್ ಕಮಿಷನ್, ಆಧಾರ್ ಹಾಗೂ ವಿದೇಶಾಂಗ ಇಲಾಖೆಗಳಿಗೆ ಗೊತ್ತಾಗಬೇಕು. ಇದಿಷ್ಟು ಈಗ ಬಾಂಗ್ಲಾ ಮತ್ತು ಮ್ಯಾನ್ಮಾರ್ ಅಕ್ರಮ ವಲಸಿಗರನ್ನು ಪತ್ತೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಕೈಗೊಳ್ತಾ ಇರೋ ಕ್ರಮ. ಗೆಳೆಯರೆ, ನಮ್ಮಲ್ಲಿ ಬಾಂಗ್ಲಾ ಅಕ್ರಮ ವಲಸಿಗರು, ರೋಹಿಂಗ್ಯಾಗಳು ವಿಪರೀತ ಪ್ರಮಾಣದಲ್ಲಿದ್ದಾರೆ. ಅದೊಂಥರ ಹೇಗಾಗಿದೆ ಅಂದರೆ, ನಮ್ಮ ಕರ್ನಾಟಕದ ಕಾಫಿ ಎಸ್ಟೇಟ್ಗಳಿಗೆ, ಕಟ್ಟಡದ ಕೆಲಸಗಳಿಗೆ ಕೂಡ ಈ ಅಕ್ರಮ ವಲಸಿಗರು ಬಂದಿದ್ದಾರೆ ಅಂತ ಹೇಳಲಾಗುತ್ತೆ. ಬೆಂಗಳೂರಲ್ಲಿ ಸಾಕಷ್ಟು ಜನ ಇದ್ದಾರೆ. ಆದರೆ ಅವರನ್ನು ಡಿಟೇನ್ ಮಾಡೋ ಬಗ್ಗೆ, ಅವರನ್ನು ವಾಪಸ್ಸು ಕಳುಹಿಸುವ ಬಗ್ಗೆ ಇಷ್ಟು ದಿನ ಯಾವ ಕ್ರಮವನ್ನು ಸರ್ಕಾರಗಳು ಕೈಗೊಂಡಿರಲಿಲ್ಲ. ಈಗಿನ ಕಾಂಗ್ರೆಸ್ ಸರ್ಕಾರ ಒಂದೇ ಅಲ್ಲ, ಈ ಹಿಂದೆ ರಾಜ್ಯವನ್ನ ಬಿಜೆಪಿ ಸರ್ಕಾರನೇ ಆಳ್ತಾ ಇತ್ತಲ್ಲ, ಅವರು ಕೂಡ ಈ ವಿಷಯದಲ್ಲಿ ಕಡದು ಕಟ್ಟೆ ಹಾಕಿದ್ದೇನೂ ಇರಲಿಲ್ಲ. ಈಗ ಕೇಂದ್ರ ಸರ್ಕಾರ ಈ ವಿಷಯದಲ್ಲಿ ಒಂದಷ್ಟು ಕಠಿಣ ಕ್ರಮಗಳಿಗೆ ಮುಂದಾಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇಲ್ಲಿ ಅಕ್ರಮ ವಲಸಿಗರನ್ನು ಹುಡುಕೋದು ಕಷ್ಟ ಅಲ್ಲ, ಆದ್ರೆ ಅದಕ್ಕಾಗಿ ಒಂದಷ್ಟು ಜನರನ್ನ ನೇಮಕ ಮಾಡಬೇಕಾಗತ್ತೆ. ಈ ಜನ ಉಳ್ಕೊಂಡಿರೋ ಮೊಹಲ್ಲಾಗಳಿಗೆ ಹೋಗಬೇಕು, ಅಲ್ಲಿನ ಜನರ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು. ಯಾರು ಹೊಸದಾಗಿ ಬಂದಿದ್ದಾರೆ ಅನ್ನೋದನ್ನ ಬೆಂಗಳೂರಿನಂತಹ ನಗರಗಳಲ್ಲಿ ಪತ್ತೆ ಹಚ್ಚೋದು ಸ್ವಲ್ಪ ಕಷ್ಟ. ಆದ್ರೂ ಸಣ್ಣ ನಗರ ಪಟ್ಟಣಗಳಲ್ಲಿ ಅದು ಕಷ್ಟ ಅಲ್ಲ. ಪೊಲೀಸರಿಗೆ ಎಲ್ಲಾ ಕಡೆ ಇನ್ಫಾರ್ಮರ್ಸ್ ಇದ್ದೇ ಇರ್ತಾರೆ. ಅವರ ನೆಟ್ವರ್ಕ್ ಅನ್ನ ಬಲಪಡಿಸಿಕೊಂಡು ಅಕ್ರಮ ವಲಸೆಯನ್ನ ಪತ್ತೆ ಮಾಡೋದು ಕಷ್ಟ ಅಲ್ಲ. ಇನ್ನು ಕಾರ್ಮಿಕರನ್ನ ಸರಬರಾಜು ಮಾಡೋ ಕಾಂಟ್ರಾಕ್ಟರ್ಗಳಿರ್ತಾರೆ ನೋಡಿ, ಅವರನ್ನು ಬಿಗಿ ಮಾಡಿದರೂ ಕೂಡ ಒಂದಷ್ಟು ಅಕ್ರಮ ವಲಸೆಗಳು ತಪ್ಪತ್ವೆ. ಮನೆಗಳನ್ನು ಬಾಡಿಗೆಗೆ ಕೊಡುವ ಮೊದಲು ಯಾವ್ಯಾವ ದಾಖಲೆಗಳನ್ನು ಪರಿಶೀಲಿಸಬೇಕು ಅನ್ನೋದನ್ನ ಮನೆ ಮಾಲೀಕರಿಗೂ ತಿಳಿಸಬೇಕು. ಹೀಗೆ ಅಕ್ರಮ ವಲಸಿಗರನ್ನು ಪತ್ತೆ ಮಾಡೋದಕ್ಕೆ ಏನು ಬೇಕಾದರೂ ಮಾಡಬಹುದು. ಆದರೆ ಇದೆಲ್ಲವನ್ನ ಮಾಡೋದಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಜನ ಇದ್ದಾರಾ? ಇದು ಕೂಡ ಕೇಳ್ಕೋಬೇಕಾದ ಪ್ರಶ್ನೆ. ಗೆಳೆಯರೆ, ನೀವು ಗಮನಿಸಿ ನೋಡಿ, ನಮ್ಮ ಪೊಲೀಸ್ ಇಲಾಖೆ ಅನ್ನೋದು ಇನ್ನೂ ಬ್ರಿಟಿಷ್ ಕಾಲದಿಂದ ಹೊರಗೆ ಬಂದೇ ಇಲ್ಲ. ಅಲ್ಲಿ ಒಬ್ಬ ಪೊಲೀಸ್ ಪೇದೆಯನ್ನ 3 ಶಿಫ್ಟ್ಗಳಲ್ಲಿ 3 ಹೊತ್ತು ಸೆಂಟ್ರಿ ಅಂತ ಬಾಗಿಲಲ್ಲಿ ಕೈಗೊಂದು ಬಂದೂಕನ್ನು ಕೊಟ್ಟು ನಿಲ್ಲಿಸಿರ್ತಾರೆ. ಬಂದ ಅಧಿಕಾರಿಗಳಿಗೆ ಸೆಲ್ಯೂಟ್ ಹೊಡೆಯೋ ಕೆಲಸ ಬಿಟ್ರೆ ಪಾಪ ಅವನಿಗೆ ಬೇರೆ ಕೆಲಸ ಇರೋದೇ ಇಲ್ಲ. ಅಲ್ಲಿಗೆ ಒಂದು ಶಿಫ್ಟಲ್ಲಿ 1 ಮ್ಯಾನ್ ಪವರ್ ವೇಸ್ಟ್. ಒಂದೊಂದು ಪೊಲೀಸ್ ಠಾಣೆಯಲ್ಲಿ 3 ಶಿಫ್ಟ್ಗಳಿಗೆ ಒಬ್ಬೊಬ್ಬ ಸೆಂಟ್ರಿ ಅಂದರೆ 3 ಜನರ ಕೆಲಸ. ಇಂಥದ್ದನ್ನೆಲ್ಲ ಕಡಿಮೆ ಮಾಡ್ಕೊಂಡು ಇರೋರನ್ನು ಬಳಸಿ ಹೆಚ್ಚು ಕೆಲಸ ಮಾಡಿಸೋ ಬಗ್ಗೆ ಪೊಲೀಸ್ ಇಲಾಖೆ ಯೋಚನೆ ಮಾಡಬೇಕಾಗತ್ತೆ. ಆದರೆ ಅದು ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.
ಇನ್ನು ಈಗಾಗಲೇ ರಾಜಸ್ಥಾನದಿಂದ 148 ಮಂದಿಯನ್ನ ಗಡಿ ದಾಟಿಸಿದ್ದಾರೆ. ಗುಜರಾತ್ ಅಲ್ಲಿ 6,500 ಮಂದಿಯನ್ನ ಡಿಟೇನ್ ಮಾಡಿದ್ದಾರೆ. ಅವರ ದಾಖಲೆಗಳು ಸಿದ್ಧ ಆಗ್ತಾ ಇವೆ. ಅವರು ಕೂಡ ಬಾಂಗ್ಲಾದ ಗಡಿ ದಾಟಬೇಕಾಗುತ್ತೆ. ಹಾಗೆ ಬೇರೆ ಬೇರೆ ರಾಜ್ಯಗಳು ಕೂಡ ಇಂಥ ಪಟ್ಟಿಯನ್ನ ಸಿದ್ಧಪಡಿಸ್ತಾ ಇವೆ. ನಮ್ಮಲ್ಲಿ ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡೋಣ. ಇನ್ನು ಬಾಂಗ್ಲಾದೇಶದ ವಿಷಯದಲ್ಲಿ ಭಾರತ ಹೀಗೊಂದಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇರೋ ಹೊತ್ತಲ್ಲೇ ಬಾಂಗ್ಲಾದ 7th ಸೆಂಚುರಿ ನಾಯಕನನ್ನ ಭೇಟಿ ಮಾಡೋದಕ್ಕೆ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ನಿರಾಕರಿಸಿದ್ದಾರೆ. ಅದಕ್ಕೆ ಫ್ರಾನ್ಸ್ ಕೊಟ್ಟ ಕಾರಣ ನಿಜಕ್ಕೂ ಅವಮಾನಕರ ಅನ್ನಿಸ್ಕೊಳ್ತಾ ಇದೆ. ನಿಮ್ಮ ಜೊತೆ ಮಾತಾಡೋಷ್ಟು, ನಿಮ್ಮನ್ನು ಭೇಟಿ ಮಾಡೋಷ್ಟು ಟೈಮೇ ನಮಗಿಲ್ಲ ಅಂತ ಫ್ರಾನ್ಸ್ ಹೇಳಿದೆ. ಒಂದು ದೇಶದ ಚುಕ್ಕಾಣಿ ಹಿಡಿದ ನಾಯಕನಿಗೆ ಇದಕ್ಕಿಂತ ಅವಮಾನ ಬೇರೆ ಏನೂ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆತ ಯೂನಸ್ಸು, ಆತನಿಗೆ ಅವಮಾನ ಇಂಥದ್ದೆಲ್ಲ ಆಗೋದೇ ಇಲ್ಲ ಬಿಡಿ. ಆಗಿರೋದೇನು ಅಂದರೆ, ಮುಂದಿನ ತಿಂಗಳು UN ಓಷನ್ ಕಾನ್ಫರೆನ್ಸ್ ಇದೆ. ಅದಕ್ಕೆ ಯೂನಸ್ ಕೂಡ ಹೊರಟಿದ್ದ. ಇದೇ ಸಂದರ್ಭದಲ್ಲಿ ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಅವರನ್ನು ಅಲ್ಲಿ ಭೇಟಿ ಮಾಡೋದು ಯೂನಸ್ನ ಉದ್ದೇಶ ಆಗಿತ್ತು. ಆದರೆ ಯಾವ ಕಾರಣಕ್ಕೆ ಭೇಟಿ? ಇಲ್ಲಿ ಯೂನಸ್ ಬೇಗ ಬಾಂಗ್ಲಾದಲ್ಲಿ ಚುನಾವಣೆಯನ್ನು ನಡೆಸಬೇಕು. ಆದರೆ ಆತನಿಗೆ ಅಧಿಕಾರ ಬಿಡೋದಕ್ಕೆ ಇಷ್ಟ ಇಲ್ಲ. ಸೊ ಚುನಾವಣೆಯನ್ನು ನಡೆಸದೆ ತನ್ನದೇ ಸರ್ಕಾರವನ್ನು ಇನ್ನಷ್ಟು ದಿನ ಮುಂದುವರಿಸೋ ಮೂಡಲ್ಲಾತ ಇದ್ದಾನೆ. ಅದಕ್ಕಾಗಿ ಅಂತಾರಾಷ್ಟ್ರೀಯ ಸಮುದಾಯದ ಬೆಂಬಲ ಬೇಕು. ಅದು ಬೇಕು ಅಂದರೆ ತನ್ನ ಸಂಬಂಧಗಳನ್ನು ವೃದ್ಧಿ ಮಾಡ್ಕೊಂಡು, ತಾನು ನೋಬೆಲ್ಲು ಅನ್ನೋದನ್ನು ಎಲ್ಲ ಕಡೆ ಹೇಳ್ಕೊಂಡು ಬಾಂಗ್ಲಾದಲ್ಲಿ ಸುಧಾರಣೆ ತರ್ತಾ ಇದ್ದೀನಿ ಅಂತ ಪೋಸ್ ಕೊಡಬೇಕು. ಹೀಗಾಗಿ ನಾನಾ ದೇಶಗಳ ನಾಯಕರನ್ನು ಭೇಟಿ ಮಾಡಬೇಕು. ತನ್ನ ದೇಶದ ಜನರ ಮುಂದೆ ನಾನು ವಿಶ್ವ ಸಮುದಾಯಕ್ಕೆ ತುಂಬ ಹತ್ತಿರ ಅನ್ನೋದನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಕೂಡ ಮಾಡಬೇಕು. ಹೀಗಾಗಿ ಫ್ರಾನ್ಸ್ ಅಧ್ಯಕ್ಷರನ್ನು ಭೇಟಿ ಮಾಡಿಬಿಡೋಣ ಅಂತ ಯೂನಸ್ ಬಯಸ್ತು. ಆದರೆ ಸದ್ಯಕ್ಕೆ ನಮ್ಮ ಹತ್ರ ಅಷ್ಟೊಂದು ಸಮಯ ಇಲ್ಲಪ್ಪ. ಅದರಲ್ಲೂ ಕಾರಣವೇ ಇಲ್ಲದೆ, ಅಜೆಂಡಾ ಇಲ್ಲದ ಮೀಟಿಂಗ್ಗಳನ್ನು ಮಾಡೋಷ್ಟು ಸಮಯ ನಮ್ಮ ಅಧ್ಯಕ್ಷರಿಗೆ ಖಂಡಿತ ಇಲ್ಲ. ಅಷ್ಟೊಂದು ಫ್ರೀಯಾಗಿ ಅವರು ಇಲ್ಲ ಅಂತ ಫ್ರಾನ್ಸ್ ಹೇಳಿದೆ. ಹೀಗಾಗಿ ಯೂನಸ್ ತನ್ನ ಓಷನ್ ಕಾನ್ಫರೆನ್ಸ್ ಟೂರನ್ನೇ ರದ್ದು ಮಾಡ್ಕೊಂಡಿದ್ದಾನಂತೆ. ಇಂಥವೆಲ್ಲ ಯೂನಸ್ ಥರದ ಆಕಸ್ಮಿಕ ನಾಯಕರಿಗೆ ಆಗ್ತಾ ಇರುತ್ತವೆ. ಅವರು ಕೂಡ ಇದನ್ನೇನು ಅವಮಾನ ಅಂತ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಎಷ್ಟು ಅವಮಾನ ಅನುಭವಿಸಿ, ಎಷ್ಟು ಚಮಚಾಗಿರಿ ಮಾಡಿದ ಮೇಲೆ ಇವರಿಗೆಲ್ಲ ನೋಬೆಲ್ಲುಗಳು ಸಿಕ್ಕಿರಬೇಕು ಅಲ್ವಾ? ಇದು ಗೆಳೆಯರೆ, ಭಾರತ ಬಾಂಗ್ಲಾ ಹಾಗೂ ರೋಹಿಂಗ್ಯಾ ಅಕ್ರಮ ವಲಸಿಗರ ಬಗ್ಗೆ ತಗೊಳ್ತಾ ಇರೋ ಒಂದಷ್ಟು ಕ್ರಮಗಳಿಗೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.